ನಿಮಗೆ ಗೊತ್ತಾ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳವು ಈ ವರ್ಷ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದಲ್ಲಿ ನಡೀತಾ ಇದೆ. ಈ ಕುಂಭಮೇಳದ ಬಗ್ಗೆ ಒಂದು ಸಿಂಪಲ್ ಮತ್ತು ಇನ್ಫಾರ್ಮೇಷನಲ್ ವಿಡಿಯೋ ಈಗಾಗಲೇ ನಾವು ಚಾನಲ್ನಲ್ಲಿ ಪ್ರಸಾರ ಮಾಡಿದ್ವಿ. ಆದರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಈ ಕುಂಭಮೇಳಕ್ಕೆ ಬಂದಂತಹ ಕೆಲವು ವಿಶೇಷ ವ್ಯಕ್ತಿಗಳ ಬಗ್ಗೆ, ಅಥವಾ ಈ ಕುಂಭಮೇಳದಲ್ಲಿ ವೈರಲ್ ಆದಂತಹ ಕೆಲವೊಂದು ವಿಶೇಷ ವ್ಯಕ್ತಿಗಳ ಬಗ್ಗೆ ಅಂತ ಅನ್ಬಹುದು. ಹಾಗಾಗಿ ಇವತ್ತಿನ ವಿಡಿಯೋ ಇಂಟೆಲೆಕ್ಚುವಲ್, ಇನ್ಸ್ಪಿರೇಷನಲ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ನೋ ಡೌಟ್. ಸೊ ಕುಂಭಮೇಳಕ್ಕೆ ಬಂದಂಥವರ ಪೈಕಿ ಇವತ್ತು ಮೊದಲನೇದಾಗಿ ನಾನು ನಿಮಗೆ ಪರಿಚಯಿಸ್ತಾ ಇರೋದು ಲಾರೀನ್ ಪಾವೆಲ್ ಜಾಬ್ಸ್, ಲೇಟ್ ಸ್ಟೀವ್ ಜಾಬ್ಸ್ ಅವರ ಪತ್ನಿ. ಅವರೊಬ್ಬರು ಟೆಕ್ ಐಕಾನ್ ಮಾತ್ರವಲ್ಲದೆ ಶಿ ಈಸ್ ಅ ಫಿಲಾಂಥ್ರಫಿಸ್ಟ್ ಮತ್ತು ಆಂಟ್ರಪ್ರಿನಿಯರ್ ಕೂಡ ಹೌದು. ಮತ್ತು ಅಮೆಜಾನ್ ಕಲೆಕ್ಟಿವ್ ಎನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸದಲ್ಲಿ ತೊಡಗಿರುವಂತಹ ಈಕೆ ನಿರಂಜನಿ ಅಖಾಡಾದ ಸ್ವಾಮಿ ಕೈಲಾಶಾನಂದ ಗಿರಿಜಿ ಮಹಾರಾಜ ಅವರ ಕಡೆಯಿಂದ ಕಮಲಾ ಎನ್ನುವಂತಹ ಹೆಸರನ್ನು ಮತ್ತು ಅಚ್ಯುತ ಗೋತ್ರವನ್ನು ಕೂಡ ಪಡೆದಿದ್ದಾರೆ. ಇವರು ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಮಾತ್ರವಲ್ಲದೆ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ನೀವೆಲ್ಲ ಯೋಚನೆ ಮಾಡೋ ಹಾಗೆ ನಗ ಭೋಗಗಳೇ ಸ್ವರ್ಗ ಸುಖವನ್ನು ಕೊಡುತ್ತೆ ಅನ್ನೋದಾದರೆ, ಲಾರೀನ್ ಪಾವೆಲ್ ಜಾಬ್ನಂತಹ ನೇಮ್ ಮತ್ತು ಫೇಮ್ ಎಲ್ಲವೂ ಇರುವಂತವರು ಯಾಕೆ ಸ್ಪಿರಿಚುವಾಲಿಟಿಯ ಕಡೆ ಮುಖ ಮಾಡ್ತಾರೆ ಹೇಳಿ? ಬಿಕಾಸ್ ದ ಬ್ಯೂಟಿ ಆಫ್ ಎನ್ಲೈಟ್ಮೆಂಟ್ ಇಸ್ ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್. ಇನ್ನು ಇಂತಹದೇ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಅವ್ರ ಹೆಸರು ಅಭಯ್ ಸಿಂಗ್, ಪಾಪ್ಯುಲರ್ಲಿ ನೌನ್ ಆಸ್ IIT ಬಾಬಾ ಅಥವಾ ಇಂಜಿನಿಯರ್ ಬಾಬಾ ಅಂತ. ಈಗೇನು ಮಹಾಕುಂಭ ನಡೀತಾ ಇದೆ, ಇದರಲ್ಲಿ ತುಂಬಾನೇ ವೈರಲ್ ಆದಂತಹ ವ್ಯಕ್ತಿ. ಈಗಾಗಲೇ ಅದೆಷ್ಟೋ ಜನ ಇವರ ಇಂಟರ್ವ್ಯೂಗಳನ್ನ ಮಾಡಿದ್ದಾರೆ, ಎಷ್ಟೊಂದು ಪಾಡ್ಕಾಸ್ಟ್ಗಳಲ್ಲಿ ಇವರನ್ನ ಕರೆಸಿ ಇವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಇವರು ಇಷ್ಟೊಂದು ಫೇಮಸ್ ಆಗೋದಕ್ಕೆ ಕಾರಣ ಏನು ಅಂದರೆ, ಇವರು ಓದಿರೋದು ಏರೋಸ್ಪೇಸ್ ಎಂಜಿನಿಯರಿಂಗ್, ಅದು ಕೂಡ IIT ಬಾಂಬೆಯಿಂದ. ಇವರು ಮೂಲತಃ ಹರಿಯಾಣದವರು. ಕೇವಲ ಎಂಜಿನಿಯರಿಂಗ್ ಮಾತ್ರವಲ್ಲದೆ ಮಾಸ್ಟರ್ಸ್ ಅನ್ನ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಅಲ್ಲಿ ಫೋಟೋಗ್ರಫಿಯಲ್ಲೂ ಕೂಡ ಮಾಡಿದ್ದಾರೆ. ಮುಂದೆ ಇವೆಂಚುವಲಿ ಸ್ಪಿರಿಚುವಾಲಿಟಿಯ ಕಡೆ ಮುಖ ಮಾಡಿದಂತಹ ಅಭಯ್ ಸಿಂಗ್ ಇವಾಗ ಲೌಕಿಕ ಜಗತ್ತನ್ನ ಬಿಟ್ಟು ಸನ್ಯಾಸವನ್ನ ಸ್ವೀಕರಿಸಿದ್ದಾರೆ. ಇನ್ನು ಈ ಮಹಾಕುಂಭದಲ್ಲಿ ಇವರು ವೈರಲ್ ಆಗೋಕೆ ಕಾರಣ, ಇವರು ತುಂಬಾನೇ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ, ಮೆಡಿಟೇಷನ್ ಯೋಗಗಳ ಬಗ್ಗೆ ತುಂಬಾನೇ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ವೈಜ್ಞಾನಿಕ ಯೋಚನೆಗಳಿಗೆ ಆಧ್ಯಾತ್ಮ ಜ್ಞಾನದ ಮಧ್ಯ ಒಂದು ಸೇತುವೆಯಾಗಿ ನಿಲ್ಲುವಂತಹ ಪ್ರಯತ್ನವನ್ನ ಅಭಯ್ ಸಿಂಗ್ ತುಂಬಾನೇ ಚೆನ್ನಾಗಿ ಮಾಡ್ತಿದ್ದಾರೆ. ಕೇವಲ ಸಾಧು ಸಂತರು ಮಾತ್ರ ಕುಂಭಮೇಳಗೆ ಬಂದು ತಮ್ಮ ನಾಲೆಜ್ಗಳನ್ನ ರೆಸಿಪ್ರಿಕೇಟ್ ಮಾಡೋದು ಮಾತ್ರವಲ್ಲದೆ, ನಮ್ಮ ದೇಶದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವಂತಹ ವಿಜ್ಞಾನಿಗಳು, ಅವರು ಇಸ್ರೋದಲ್ಲಿ ಕೆಲಸ ಮಾಡುವಂತಹ ವಿಜ್ಞಾನಿಗಳಿರ್ಬೋದು, ಇಂತಹ ವಿಜ್ಞಾನಿಗಳು ಈ ಕುಂಭಮೇಳದಲ್ಲಿ ಭಾಗಿಯಾಗಬೇಕು, ಇಲ್ಲಿನ ಚರ್ಚೆಗಳಲ್ಲಿ ತಮ್ಮ ಒಂದು ನಿಲುವನ್ನು ಇಡುವಂತಾಗಬೇಕು ಎನ್ನುವಂಥ ಅಭಯ್ ಸಿಂಗ್ ಅವರ ವಿಚಾರ ನನಗೆ ತುಂಬಾನೇ ಇಷ್ಟ ಆಯಿತು. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೊನಾಲಿಸಾ ಫ್ರಮ್ ಕುಂಭಮೇಳ. ಕುಂಭಮೇಳದ ಮೊನಾಲಿಸಾ ಕತೆ ಸಾಮಾಜಿಕ ಮಾಧ್ಯಮವು ವ್ಯಕ್ತಿಯ ಮೇಲೆ ಹೇಗೆ ಗಾಢವಾದ ಪರಿಣಾಮವನ್ನು ಬೀರುತ್ತೆ ಮತ್ತು ಜಾಗತಿಕ ಮಟ್ಟದಲ್ಲಿ ಆ ವ್ಯಕ್ತಿಯನ್ನ ಎಲ್ಲಿಯವರೆಗೆ ತಲುಪಿಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಹಾಗಾದ್ರೆ ಈ ಮೊನಾಲಿಸಾ ಯಾರು? ಮೊನಾಲಿಸಾ ಈ ಮಹಾ ಕುಂಭಮೇಳದಲ್ಲಿ ರುದ್ರಾಕ್ಷಿಯ ಮುತ್ತು ಮಣಿ ಹಾರಗಳನ್ನ ಮಾರ್ತಾ ಇದ್ದಂತಹ ಹುಡುಗಿ. ಇವಳು ಮಾತ್ರವಲ್ಲದೆ ಇವಳ ಸಹೋದರಿಯರು ಕೂಡ ಇಲ್ಲಿ ಇದೇ ಕೆಲಸವನ್ನ ಮಾಡಿಕೊಂಡಿದ್ದಾರೆ. ಇವಳು ವೈರಲ್ ಆಗೋಕೆ ತುಂಬಾನೇ ದೊಡ್ಡ ಕಾರಣ ಏನು ಅಂದ್ರೆ, ಒಂದು ಫೋಟೋ, ಒಂದು ವಿಡಿಯೋ. ಯಾರೋ ರ್ಯಾಂಡಮ್ ಆಗಿ ತೆಗೆದಂತಹ ಈ ಫೋಟೋ ಅದೆಷ್ಟರ ಮಟ್ಟಿಗೆ ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಯಿತು ಅಂದರೆ, ಇವತ್ತು ದೇಶದಲ್ಲಿ ಮೊನಾಲಿಸಾನ ಪರಿಚಯ ಇಲ್ಲದವರು ಯಾರೂ ಇಲ್ಲ. ಅವಳ ಚಿನ್ನದ ಬಣ್ಣದ ಗಾಜಿನ ಕಣ್ಣುಗಳು ಡಾವಿಂಚಿ ಬಿಡಿಸಿದ ಮೊನಾಲಿಸಾವನ್ನ ಮರೆ ಮಾಡೋ ಹಾಗೆ. ಆದರೆ ಈ ಕಣ್ಣುಗಳಿಗೆ ಕಾರಣ ಇವಳು ಬರುವಂತಹ ಪ್ರದೇಶ ರಾಜಸ್ಥಾನದಲ್ಲಿ ಕೋಬ್ರಾ ಜಿಪ್ಸಿ ಎನ್ನುವಂತಹ ಜನಾಂಗದ ಹೆಣ್ಣು ಮಕ್ಕಳ ಕಣ್ಣುಗಳು ಹೀಗೆ ಇರುತ್ತೆ. ನನಗೆ ಇವಳನ್ನ ನೋಡಿದ್ರೆ ನೆನಪಾಗೋದು ಒಂದು ಕಾಲದಲ್ಲಿ ತುಂಬ ಫೇಮಸ್ ಆಗಿದ್ದಂತಹ ಅಫ್ಘನ್ ಗರ್ಲ್.
ಇನ್ನು ಮೊನಾಲಿಸಾಳ ವಿಷಯಕ್ಕೆ ಬಂದರೆ ಇಷ್ಟೊಂದು ವೈರಲ್ ಆಗಿದ್ದರಿಂದ ಮೊನಾಲಿಸಾಗೆ ಮೊದಲು ತುಂಬಾ ರೆಕಗ್ನೈಸೇಷನ್ ಸಿಕ್ತಾದರೂ ಕೂಡ ಕೊನೆಗೆ ಇದು ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ ಮೊನಾಲಿಸಾ ಮತ್ತು ಮೊನಾಲಿಸಾ ಕುಟುಂಬದವರು ಕುಂಭಮೇಳವನ್ನು ಬಿಟ್ಟು ತಮ್ಮ ಊರಿಗೆ ಇಂದೋರ್ಗೆ ವಾಪಸ್ ಆಗಬೇಕಾಯಿತು. ಸೆಲ್ಫಿ ಫೋಟೋಗೆ ಸೀಮಿತವಾಗಿರದೆ ಮೊನಾಲಿಸಾಳನ್ನು ಕಿಡ್ನಾಪ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೂ ಕೂಡ ಈ ವಿಷಯ ಈಗ ಹೋಗಿ ಮುಟ್ಟಿದೆ. ಒಟ್ಟಿನಲ್ಲಿ ವೈರಲ್ ಆಗಿದ್ದರಿಂದ IIT ಬಾಬಾ ಆಶ್ರಮ ತೊರೆಬೇಕಾಯಿತು, ಮೊನಾಲಿಸಾ ಕುಂಭಮೇಳ ಬಿಡಬೇಕಾಯಿತು. ಅತಿಯಾದರೆ ಅಮೃತವೂ ಕೂಡ ವಿಷ ಆಗುತ್ತೆ ಅನ್ನೋಕೆ ಇವುಗಳು ಒಂದು ಉದಾಹರಣೆಯಾಗುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಸಾರಿ ಕುಂಭಮೇಳಕ್ಕೆ ಪುಣ್ಯ ಸ್ನಾನಕ್ಕಾಗಿ ಜ್ಞಾನಾರ್ಜನೆಗಾಗಿ ಹೋದವರಿಗಿಂತ ಹೆಚ್ಚು ವೈರಲ್ ಆಗಿರುವಂತಹ IIT ಬಾಬಾನ ಮೊನಾಲಿಸಾನ ಮೀಟ್ ಮಾಡಿಕ್ಕೆ ಹೋದವರೇ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ಆ ಹೆಣ್ಮಗಳು ಅದೆಲ್ಲೇ ಇರಲಿ, ಸುಖವಾಗಿರಲಿ, ಸೇಫ್ ಆಗಿರಲಿ ಅಂತ ಹಾರೈಸೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.